ವೀಕ್ಷಕರೇ, ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಇದೆ, ಯಾವೆಲ್ಲ ವಿಚಾರದಲ್ಲಿ ಅನುಕೂಲತೆಗಳು ನಿಮಗೆ ಕಂಡು ಬರುತ್ತೆ, ಯಾವೆಲ್ಲ ಎಚ್ಚರಿಕೆಗಳನ್ನ ಯಾವ ರೀತಿಯಲ್ಲಿ ನೀವು ಅನುಸರಿಸಿದ್ರೆ ಸರಿ ಆಗುತ್ತೆ, ಈ ಎಲ್ಲ ಸಂಕಷ್ಟ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುದು ಅದ್ಭುತವಾದ ಪರಿಹಾರ, ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಮನೆಯಲ್ಲಿ ಮಾಡತಕ್ಕಂತಹ ಅದ್ಭುತ ಪರಿಹಾರಗಳು ಯಾವುದು ಅನ್ನುವಂಥದ್ದು ವಿಡಿಯೋ ಕೊನೆಯಲ್ಲಿ ನಿಮಗೆ ಸಿಗ್ತಾ ಇದೆ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ, ಬನ್ನಿ. ವೀಕ್ಷಕರೇ, ವೃಷಭ ರಾಶಿಯ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ವೃಷಭ ರಾಶಿ. ವೃಷಭ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು, ವಿಧೇಯರು, ಯಾವತ್ತಿಗೂ ಕೂಡ ಈ ನೋವು, ಕಷ್ಟ, ತೊಂದರೆ, ತಾಪತ್ರಗಳು ಯಾರಿಗೋ ಇತ್ತು ಅಂತಂದ್ರೆ ಸಹಿಸದೇ ಇರತಕ್ಕಂತಹ ವ್ಯಕ್ತಿಗಳು, ಸರಳವಾಗಿರ್ತಕ್ಕಂತಹ ಸಜ್ಜನರಾಗಿರ್ತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಗಳು. ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳು, ಎಲ್ಲರನ್ನೂ ಗೌರವಿಸ್ತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ವೃಷಭ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ, ಒಂದೇ ಈ ಚಾನಲ್ ಅಲ್ಲಿ ನಿಮ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ನೋಡಿ, ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ. ಇಲ್ಲಿ ಕೆಲವೊಂದು ನಿಮಗೆ ಈ ಕೋರ್ಟು, ಕಚೇರಿ, ಕಾನೂನಿನಂತಹ ಕೆಲವೊಂದು ಸಮಸ್ಯೆಗಳು ಇದ್ರೆ ಅದನ್ನ ಬಹಳ ನಿಧಾನವಾಗಿ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಈ ತರ ಮಾಡಿಕೊಳ್ಳೋದ್ರಿಂದ ನಿಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗುತ್ತೆ, ಅದರಿಂದ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ ಯಾವುದೇ ಒಂದು ಕೋರ್ಟು ಕಚೇರಿ ಅಂತಲ್ಲ, ಯಾವುದೇ ಒಂದು ಕಿರಿಕಿರಿ ಇತ್ತು ಅಥವಾ ಜಗಳ ಇತ್ತು, ನ್ಯಾಯ ಇತ್ತು, ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಅದನ್ನ ಕೂಲಾಗಿ, ತಾಳ್ಮೆಯಿಂದ, ಯಾವುದೇ ಒಂದು ಆತುರ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಥವಾ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು, ಗಡಬಡ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ತಾಳ್ಮೆಯಿಂದ ವ್ಯವಹರಿಸಿದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನ ನಿರೀಕ್ಷೆ ಮಾಡಬಹುದು. ನೀವೇನು ಒಂದು, ಯಾಕಂದ್ರೆ ಶ್ರಮಜೀವಿಗಳಲ್ವಾ, ನಿಮಗೆ ಎಂತ ಒಂದು ಕೆಲಸವನ್ನ ಕೊಟ್ರೆ ಅದನ್ನ ನಿಷ್ಠೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಆ ಕೆಲಸವನ್ನ ಮಾಡತಕ್ಕಂತಹ ಚಾಣಾಕ್ಷತನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ವೃಷಭ ರಾಶಿಯವರು. ಇಂಥ ಒಂದು ಕೆಲಸದಲ್ಲಿ ಕಾಯಕವೇ ಕೈಲಾಸ ಅನ್ನೋ ತರ ಕೆಲಸವನ್ನ ಪ್ರೀತಿಸಿ ಮಾಡ್ತಕ್ಕಂಥದ್ರಿಂದ ಆದಾಯದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ವಿಶೇಷವಾಗಿ ಸ್ತ್ರೀಯರೇನಾದ್ರೂ ಈ ಕಬ್ಬಿಣದ ವಸ್ತುಗಳು ಅಥವಾ ಪುರುಷರು ನೀವೇನಾದ್ರೂ ಕಬ್ಬಿಣದ ವಸ್ತುಗಳ ಜೊತೆಯಲ್ಲಿ ನಿಮ್ ಕೆಲಸ ಇರುತ್ತೆ, ಅಥವಾ ಸ್ತ್ರೀಯರು ಅಡುಗೆ ಮನೆಯಲ್ಲಿ ಚಾಕು, ಕತ್ರಿ, ಬ್ಲೇಡು, ಈ ತರದ ಅಪಾಯಕಾರಿ ಹರಿತವಾಗಿರ್ತಕ್ಕಂಥ ವಸ್ತುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಹೊರಗಡೆ ಕೆಲಸ ಮಾಡುವಾಗ್ಲೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ, ಒತ್ತಡಗಳಿರುತ್ತೆ, ಹಣಕಾಸಿನ ತೊಂದರೆಗಳಿರ್ಬೋದು, ಮನೆ ಆರ್ಥಿಕ ಸಮಸ್ಯೆಗಳಿರ್ಬೋದು, ಮನೆಯಲ್ಲಿ ಕೆಲವೊಂದು ಹೊಂದಾಣಿಕೆಯ ತೊಂದರೆಗಳಿರ್ಬೋದು, ಅಥವಾ ನೀವು ಯಾರನ್ನ ನಂಬ್ತೀರಿ ಆ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ನೀವು ಅಂದುಕೊಂಡಂತ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗದೆ ಇರತಕ್ಕಂಥದ್ದಿರ್ಬೋದು. ಈ ರೀತಿಯಾಗಿ ಯಾವ್ದಾವುದೋ ಕೆಲವೊಂದು ಸಂಕಷ್ಟಗಳು ಅಥವಾ ತೊಂದರೆಗಳು ಇರುತ್ತೆ. ಅದನ್ನ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂಥದ್ರಿಂದ ಮಾತ್ರ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡ್ಕೊಳ್ಳಿ, ಯಾವುದೇ ಒಂದು ವ್ಯಾಪಾರ ಮಾಡಿದ್ರೂ ಕೂಡ, ಚಿಕ್ಕ ವ್ಯಾಪಾರದಿಂದ ಬೃಹತ್ ಉದ್ಯಮದವರೆಗೆ ನೀವು ಏನೇ ಒಂದು ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ನಿಮಗೆ ಏನು ನೀವು ದುಡಿತೀರಿ ಆ ದುಡಿದಿದ್ದಕ್ಕೆ ತಕ್ಕ ಫಲ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕು. ಆದ್ರೆ ಖರ್ಚಿಗೆ ಕಡಿವಾಣ ಹಾಕೊಳ್ಳಿ. ಕಡಿವಾಣ ಹಾಕೋದ್ರಿಂದ ನಿಮಗೆ ಅನುಕೂಲಕರವಾಗಿರತಕ್ಕಂತಹ ಫಲ ನಿಮಗೆ ಸಿಗುವಂಥದ್ದು. ಇನ್ನು ನಿಮಗೆ ಬಹಳಷ್ಟು ವಿಚಾರಗಳು, ಜೊತೆಗೆ ಪರಿಹಾರಗಳು, ಬಹಳಷ್ಟು ವಿಚಾರಗಳು ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ನೀವು ತಿಳಿದುಕೊಳ್ಳಬೇಕಾ? ಈ ಕ್ಷಣದಲ್ಲಿ ನೀವು ಕುಳಿತಲ್ಲಿಯೇ ಕೇವಲ 10 ನಿಮಿಷದಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ
ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸುವ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯುವ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ರವರು ಕೇವಲ 499 ರೂಪಾಯಿಗೆ ನೀಡುತ್ತಿರುವ ಈ ಜನ್ಮ ಜಾತಕ ಫಲ 80ರಿಂದ 100 ಪುಟಗಳು ಒಳಗೊಂಡಿರುತ್ತವೆ. ಈ ಜನ್ಮ ಜಾತಕದಲ್ಲಿ ಪಂಚಾಂಗ ಫಲ, ಐಶ್ವರ್ಯ, ಭೂಮಿ, ಶಿಕ್ಷಣ, ಆಸ್ತಿ, ಮಕ್ಕಳು, ಒಡ ಹುಟ್ಟಿದವರು, ವಿವಾಹ, ಅದೃಷ್ಟ, ಏಳ್ಗೆ, ಪಿತ್ರಾರ್ಜಿತ ಆಸ್ತಿ, ವೃತ್ತಿ, ಆದಾಯ ಹಾಗೂ 100 ವರ್ಷಗಳ ದಶಾಭುಕ್ತಿ, ಪ್ರತಿ ವರ್ಷದ ಫಲ, ನಿಮಗಿರುವ ವಿಶೇಷವಾದ ಯೋಗಗಳು ಹಾಗೂ ಪರಿಹಾರಗಳು ಕೂಡ ಈ ಸಮಗ್ರವಾದ ಜನ್ಮ ಜಾತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೂ ಈ ಜಾತಕ ಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 6360613579 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನ ವಾಟ್ಸಪ್ ಮಾಡಿ ಕೇವಲ 10 ನಿಮಿಷದಲ್ಲಿ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯಿರಿ. ಈ ಜಾತಕ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತದೆ. ಇದನ್ನ ಪ್ರಿಂಟ್ ಕೂಡ ಮಾಡಿಸಿಕೊಳ್ಳಬಹುದು. ನೀವೇ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗಲೇ ಆರ್ಡರ್ ಮಾಡಿ. JB Predictions. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಸುಲಭವಾದ ಆರ್ಡಿನರಿ ಜಾತಕ ಅಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಜಾತಕ. ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಿಗುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ. ಇದು ಪರ್ಸನಲ್ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ. ನೀವೇ ಸುಲಭವಾಗಿ ಓದ್ಕೊಂಡು ಆರಾಮಾಗಿ ತಿಳ್ಕೊಬಹುದು ಅಂತ ಅದ್ಭುತ ಜಾತಕ ಫಲ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ನಿಮಗೆ ಏನೆಲ್ಲ ಇನ್ನು ಫಲಗಳು ಸಿಗುತ್ತೆ ನೋಡಿ. ಉಪಕಸುಬುಗಳಿಂದ ಬಹಳಷ್ಟು ಜೀವನದಲ್ಲಿ ಒಳ್ಳೆ ಅನುಕೂಲಕರವಾದ ಫಲ ಸಿಗುತ್ತೆ. ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದ ಜೊತೆಯಲ್ಲಿ ಉಪಕಸುಬುಗಳು ಅಂದ್ರೆ ಕುಲಕಸುಬುಗಳು ಇರುತ್ತೆ. ವಂಶ ಪರಂಪರವಾಗಿ ಮಾಡ್ಕೊಂಡ್ ಬಂದಿರುವಂತ ಕೆಲಸಗಳಿರುತ್ತೆ. ಅಥವಾ ಮೇನ್ ಕೆಲಸ ಮಾಡ್ಕೊಂಡ್ ಬಂದ ಮೇಲೆ ಮನೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತೀರಿ. ಅದರಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಬಹಳ ಅನುಕೂಲತೆ ಇರುವಂತಹ ಫಲಗಳು ನಿಮಗೆ ಸಿಗುತ್ತೆ. ಬೆನ್ನೆಲುಬಾಗುವಂತಹ ಸಾಧ್ಯತೆಗಳು ಉಪಕಸುಬುಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗೊಂದಲಗಳ ಮಧ್ಯದಲ್ಲಿಯೂ ಕೂಡ ಹೋರಾಟ ತುಂಬಾ ಚೆನ್ನಾಗಿರುತ್ತೆ. ಪ್ರಯತ್ನಗಳು ಏನೋ ನಡೀತಾ ಇರುತ್ತೆ. ಅಂದ್ರೆ ಮಕ್ಕಳ ಮದುವೆ ಮಾಡ್ಬೇಕಾ, ಅಥವಾ ನಿಮಗಿನ್ನೂ ಮದುವೆ ಆಗಿಲ್ಲ, ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಪ್ರಯತ್ನಗಳೇನೋ ತುಂಬಾ ಚೆನ್ನಾಗಿರುತ್ತೆ. ಪ್ರಯತ್ನ ಮುಂದುವರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲವೊಂದ್ ಜನ ಏನಾದ್ರು ನಾನು ವಾಹನ ತೆಗೆದುಕೊಳ್ಬೇಕು, ಒಳ್ಳೆ ಮುಹೂರ್ತಗಳಿದೆ, ಒಳ್ಳೆ ದಿನಗಳಿದೆ, ನಾನು ವಾಹನ ತೆಗೆದುಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ವಾಹನ ಕೊಳ್ಳಬಹುದು, ಮನೆ ಕಟ್ಟಬಹುದು, ಸೈಟ್ ಕೊಳ್ಳಬಹುದು, ಬೆಲೆ ಬಾಳುವಂತಹ ವಸ್ತುಗಳನ್ನ ಕೊಳ್ಳಬಹುದು. ಅವಕಾಶಗಳು ತುಂಬಾ ಚೆನ್ನಾಗಿದೆ. ಪ್ರಯತ್ನ ಮಾಡಬಹುದು. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ಇದನ್ನೆಲ್ಲ ಮಾಡತಕ್ಕಂಥದ್ದು ಒಳ್ಳೇದು. ಯಾಕಂತಂದ್ರೆ ಅದನ್ನೇನಾದ್ರೂ ನೀವು ನೋಡದೆ ಸಾಲ ಸಮದ ಮಾಡ್ಕೊಂಡ್ಬಿಟ್ಟು ಏನೋ ಒಂದು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ರೆ ಆಮೇಲೆ ನಿಮಗೆ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಅದರ ಬಗ್ಗೆ ನಿಮ್ಮ ಗಮನದಲ್ಲಿ ಇರಬೇಕು. ಇನ್ನು ವಿದ್ಯಾವಂತರಿಗೆ ಜವಾಬ್ದಾರಿತವಾಗಿರತಕ್ಕಂಥ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗುತ್ತೆ. ಉದ್ಯೋಗದಲ್ಲಿ ಲಾಭವನ್ನ ಕಂಡು ಬರುವಂತದ್ದು. ನೀವು ಮಾಡುವಂತ ಕೆಲಸ ಎಷ್ಟೇ ಕಾಂಪಿಟೇಷನ್ ಇದ್ರೂ ಕೂಡ ಕಾಂಪಿಟೇಷನ್ ಕೊಡುವಂತಹ ಒಂದು ಛಲಗಾರಿಕೆ, ಎದೆಗಾರಿಕೆ ನಿಮ್ಮಲ್ಲಿ ಕಂಡು ಬರುತ್ತಲ್ಲ, ಅದು ತುಂಬಾ ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ. ಉದ್ಯೋಗ ಬದಲಿಸುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ತಂದೆ ತಾಯಿಗಳ ಅಥವಾ ಹಿರಿಯರ ಜೊತೆಯಲ್ಲಿ ಅಥವಾ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಬಹಳಷ್ಟು ಒಳ್ಳೆಯ ಅನುಕೂಲತೆಗಳು, ಲಾಭಗಳು ಕಂಡು ಬರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಜೊತೆಗೆ ಕೆಲವೊಂದು ಆರೋಗ್ಯದ ವಿಚಾರದ ಬಗ್ಗೆನೂ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರ. ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಜನಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಸಮಯವನ್ನ ವಿನಿಯೋಗಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ಫಲ ಸಿಗುತ್ತೆ. ರಾಜಕಾರಣಿಗಳಿಗೆ ತುಂಬಾ ಬ್ಯುಸಿ ಆಗಿರ್ತೀರಿ. ಓಡಾಟಗಳು ಜಾಸ್ತಿ ಇರುತ್ತೆ, ಅಲದಾಟಗಳು ಜಾಸ್ತಿ ಇರುತ್ತೆ. ಯಾವುದೋ ಸ್ಥಾನಮಾನಗಳ ಬಗ್ಗೆನೂ ಕೂಡ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಫಲಗಳಿದೆ. ರಾಜಕಾರಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಮನಸ್ಸು ಕೊಟ್ಟು ಓದಬೇಕಾಗತ್ತೆ. ಸವಾಲುಗಳು ತುಂಬಾ ಇದೆ. ಟಫ್ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ಗೆ ತಕ್ಕ ಹಾಗೆ ನೀವು ಪ್ರಿಪರೇಷನ್ ಅನ್ನು ಮಾಡಿಕೊಂಡ್ರೆ ಮಾತ್ರ ನಿಮ್ಮ ವಿದ್ಯಾರ್ಥಿಗಳ ಜೀವನ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಕೃಷಿಕರಿಗೂ ಕೂಡ ತುಂಬಾ ಒಳ್ಳೆ ಫಲ ಇದೆ. ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆ ಫಲಗಳು ನಿಮಗೆ ಮಂದಹಾಸ ಅನ್ನುವಂಥದ್ದು ಕಂಡು ಬರುತ್ತೆ. ಜೊತೆಗೆ ಈ ಕಲಾವಿದರಿಗೆ, ರಂಗಭೂಮಿ ಕಲಾವಿದರಿರ್ಬೋದು, ಚಿತ್ರೋದ್ಯಮದ ಕಲಾವಿದರು
ಕಲಾವಿದರಿರ್ಬೋದು, ಗ್ರಾಮೀಣ ಮಟ್ಟದ ಕಲಾವಿದರಿರ್ಬೋದು, ಅವಕಾಶಕ್ಕಾಗಿ ಒಂದು ಕಷ್ಟಪಡ್ತಾ ಇರ್ತೀರಿ. ಪರವಾಗಿಲ್ಲ, ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಕ್ಕಂಥದ್ರಿಂದನೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಫಲ ನಿಮಗೆ ಕಂಡು ಬರ್ತಾ ಇರತಕ್ಕಂಥ ಸನ್ನಿವೇಶಗಳು ಇದೆ. ಜೊತೆಗೆ ಈ ಒಂದು ತಿಂಗಳಲ್ಲಿ ಏನೆಲ್ಲ ಒಂದು ಪರಿಹಾರಗಳಿದೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ಗಳು ಸಿಗುತ್ತೆ. ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರಾಶಿಯ ಫಲವನ್ನ ತಿಳ್ಕೊಬಹುದು. 2024 ವರ್ಷ ಭವಿಷ್ಯದ ಫಲ ಸಿಗುತ್ತೆ. ಯುಗಾದಿಯ ವರ್ಷ ಭವಿಷ್ಯದ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಫಲಗಳು ಸಿಗುತ್ತೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯಿಂದ ಬಹಳ ಒಳ್ಳೆ ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಈ ಕಪ್ಪು ದಾರದಲ್ಲಿ ಗಂಧದ ಕಟ್ಟಿಗೆಯನ್ನ ಧರಿಸ್ತಕ್ಕಂಥದ್ದು, ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಗಂಧದ ಮಣಿಯನ್ನ ಧರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಅನಾಥರಿಗೆ, ಕಷ್ಟದಲ್ಲಿದ್ದಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ದಾನವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಒಳ್ಳೆಯ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗುತ್ತೆ. ಶುಭಕಾರಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.